ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ನಿಮ್ಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ್ಮೇಲೆ ಯಾವ ರೀತಿ 3 months ವರ್ಗುನು ಅದೇ ಸೆಕೆಂಡ್ ಟ್ರೈಮಿಸ್ಟರ್ ಸ್ಟಾರ್ಟ್ ಆಗೋವರೆಗೂ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಯಾಕೆ ತುಂಬಾ ಆ ಒಂದು ಟೈಮ್ ಅನ್ನ ಬಂದು ತುಂಬಾ ಪ್ರೀಶಿಯಸ್ ಅಂತ ಹೇಳ್ತಾರೆ ನೋಡೋಣ. ಸೊ ಮೊದಲನೇದಾಗಿ ನೀವು ಪ್ರೆಗ್ನೆನ್ಸಿ ಆಗಿದ್ದೀರಾ, ಕನ್ಫರ್ಮ್ ಆಗಿದೆ ಅಂದ್ರೆ ಆಲ್ರೆಡಿ ನಿಮ್ಗೆ ಬಂದು 45 days to 50 days ಮೇಲೆನೆ ಆಗಿರುತ್ತೆ. ಕೆಲವ್ರಿಗೆ ಬಂದು 50 days ಮೇಲೆನೆ ನಿಮ್ಗೆ ಕನ್ಫರ್ಮ್ ಆಗೋದು, ಕೆಲವರಿಗೆ 45 days ಅಬೋ ಆಗುತ್ತೆ. ಯಾಕಂದ್ರೆ ಅದು HCG ಹಾರ್ಮೋನ್ ಅನ್ನೋದು ಬಂದು ಪ್ರೆಗ್ನೆಂಟ್ ಆದ್ಮೇಲೆ ನಿಮ್ಗೆ ಯೂರಿನ್ ಅಲ್ಲಿ ಕಾಣಿಸ್ಕೊಳ್ಳೋದು. ಸೊ ಬ್ಲಡ್ ಅಲ್ಲಿ ಸ್ವಲ್ಪ ದಿವಸ ಆದ್ಮೇಲೆ ಕಾಣಿಸ್ಕೊಳ್ಳುತ್ತೆ. ಅವಾಗ ನಿಮ್ಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಅರ್ಥ. ಓಕೆ, ಅವಾಗ ನೀವು 1.5 ತಿಂಗಳು ಪಾಪುಗೆ ನೀವು ಗರ್ಭಿಣಿ ಆಗಿರ್ತೀರಾ. ಓಕೆನಾ? ಸೊ ಈ ಟೈಮಲ್ಲಿ ಎಷ್ಟೆಲ್ಲ ಹುಷಾರಾಗಿರ್ಬೇಕು, ಯಾವ ರೀತಿ ಎಲ್ಲ ಪ್ರಿಕಾಷನ್ಸ್ ಫಾಲೋ ಮಾಡ್ಬೇಕು, ಏನನ್ನ ಅವಾಯ್ಡ್ ಮಾಡ್ಬೇಕು, ಏನನ್ನ ಹುಷಾರಾಗಿರ್ಬೇಕು ಅಂದ್ರೆ ತಗೋಬೇಕಾಗುತ್ತೆ, ಅದನ್ನೆಲ್ಲ ನೋಡೋಣ. ಸೊ ಫಸ್ಟ್ ಆಗಿ ನೀವು ಈಗ ಪ್ರೆಗ್ನೆಂಟ್ ಆಗಿದ್ದೀರಾ, ನಿಮ್ಗೆ ಈಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂದ್ರೆ ನೀವ್ ಇರ್ಬೇಕಾಗಿರುವಂತಹ ಹುಷಾರು ಏನಪ್ಪಾ ಅಂತಂದ್ರೆ ಒಂಥರ ಲಾಂಗ್ ಜರ್ನೀಸ್ ನೆಲ್ಲ ನೀವು ಬಂದು ಮಾಡಬಾರ್ದು. ತುಂಬಾ ಜರ್ನೀಸ್ ನ ನೀವು ಮಾಡಿದ್ರಿ ಅಂದ್ರೆ ಖಂಡಿತವಾಗ್ಲೂ ಅದು ಪಾಪು ಬಂದು ಇಂಪ್ಲಾಂಟೇಶನ್ ಆಗುವಂತ ಟೈಮ್ ಅಲ್ಲಿ ಖಂಡಿತವಾಗ್ಲೂ ತೊಂದರೆ, ಬ್ಲೀಡಿಂಗ್ ಆಗುವಂತ ಚಾನ್ಸಸ್ ಇರುತ್ತೆ, ಮಿಸ್ಕ್ಯಾರೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ಕೆಲವ್ರಿಗೆ ಬಂದು ಯುಟ್ರಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಕೆಲವ್ರಿಗೆ ಬಂದು ಅನ್ಹೆಲ್ದಿ ಆಗಿರುತ್ತೆ, ಕೆಲವ್ರಿಗೆ ಸ್ಟ್ರಾಂಗ್ ಆಗಿ ಹೆಲ್ದಿ ಆಗಿರುತ್ತೆ, ಕೆಲವ್ರಿಗೆ ಸರಿಯಾದಂತ ಒಂದು ಪೋಷಣೆ ಇಲ್ಲದೆ, ಸರಿಯಾದಂತ ಒಂದು ನ್ಯೂಟ್ರಿಷನ್ ಇಲ್ದಿರಾ, ಇಲ್ಲ PCOD ಪ್ರಾಬ್ಲಮ್ಸ್, ಥೈರಾಯ್ಡ್ ಪ್ರಾಬ್ಲಮ್ಸ್, ಇಲ್ಲ ಪೀರಿಯಡ್ಸ್ ಇರ್ರೆಗ್ಯುಲರ್ ಏನೋ ಒಂದು ತೊಂದರೆ ಆಗ್ಬಿಟ್ಟು ಅದು ಮೊದಲೇ ಆಗಿರುತ್ತೆ, ಅದು ನಿಮ್ಗೆ ಗೊತ್ತಿರಲ್ಲ, ಅವಾಗ ವೀಕ್ ಆಗಿರುತ್ತೆ. ಸೊ ಇಂಪ್ಲಾಂಟೇಶನ್ ಅಂದ್ರೆ ಉತ್ಪತ್ತಿ ಆಗಿರುವಂತಹ ಭ್ರೂಣ ಮಗು ಬಂದು ಪ್ಲೆಸೆಂಟ್ ಅದು ಎಲ್ಲಾನು ಒಟ್ಟಿಗೆ ಇರುತ್ತೆ, ಬಂದು ಅದು ಒಂದು ಗರ್ಭಕೋಶದಲ್ಲಿ ಆಕ್ಯುಪೈ ಮಾಡ್ಬೇಕು, ತನ್ನ ಸ್ಥಳವನ್ನ ತಾನು ಪಡ್ಕೋಬೇಕು. ಅದು ಬೆಳೆಯೋದಕ್ಕೆ ಒಂದು ಸ್ಥಳ ಬೇಕಲ್ವಾ. ಸೊ ಅದು ಒಂದು ಸೈಡ್ ಅಲ್ಲೋ ಮಧ್ಯದಲ್ಲೋ ಇಲ್ಲ ಮೇಲ್ಭಾಗನೋ ಕೆಳಭಾಗನೋ ಬಂದು ಫಿಕ್ಸ್ ಆಗುತ್ತೆ. ಆ ಫಿಕ್ಸ್ ಆಗುವಂತ ಟೈಮ್ ಅಲ್ಲಿ ಗರ್ಭಕೋಶದಲ್ಲಿ ಯಾವತ್ತೂ ನಡೀದೇ ಇರುವಂತಹ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಈಗ ಗರ್ಭಕೋಶದ ಕೆಲಸ ಏನು, ನಮ್ಗೆ ಮಂತ್ಲಿ ಪೀರಿಯಡ್ಸ್ ಆಗುವಂತದ್ದು. ಸೊ ಅಂತದ್ದು ಒಂದು ವಾತಾವರಣ ಯಾವಾಗೂ ಇರುತ್ತೆ. ಬಟ್ ಪ್ರೆಗ್ನೆನ್ಸಿ ಆದ್ಮೇಲೆ ಅಲ್ಲಿ ಒಂದು ಸಿಚುಯೇಷನ್ ಅನ್ನೋದು ಚೇಂಜ್ ಆಗುತ್ತೆ. ಪಾಪು ಬಂದು ಅಲ್ಲಿ ಇಂಪ್ಲಾಂಟೇಶನ್ ಆಗುವಂತ ಟೈಮ್ ಅಲ್ಲಿ ಯುಟ್ರಸ್ಗೆ ಕನ್ಫ್ಯೂಷನ್ ರೀತಿ, ಅಂದ್ರೆ ಇವಾಗ ನಾನು ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂದ್ರೆ ಏನೋ ಒಂದ್ ರೀತಿ ಕನ್ಫ್ಯೂಷನ್ ಅನ್ನೋ ಆ ತರ ಹೇಳ್ಬೋದು. ಈಗ ನಾವು ಒಂದು ಒಳ್ಳೆ ವಾತಾವರಣದಲ್ಲಿ ಸಡನ್ ಆಗಿ ಒಂದು ಚಳಿನೋ ಇಲ್ಲ ಒಂದು ಜಾಸ್ತಿ ಸೆಕೆನೋ ಆದಾಗ ನಮ್ಗೆ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೋ ಅದೇ ತರನೇ ಪಾಪು ಬಂದು ಇಂಪ್ಲಾಂಟ್ ಆಗುವಾಗ ಆ ಜಾಗದಲ್ಲಿ ಬಂದು ಫಿಕ್ಸ್ ಆಗುವಾಗ ಸ್ವಲ್ಪ ಬ್ಲೀಡಿಂಗ್ ಅನ್ನೋದು ಬಂದು ಇರುತ್ತೆ. ಕೆಲವ್ರಿಗಾಗತ್ತೆ, ಕೆಲವ್ರಿಗಾಗಲ್ಲ. ಸೊ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಈ ಕಾರಣಕ್ಕೆ ಜರ್ನಿ ಮಾಡಬಾರ್ದು ಅಂತ ಹೇಳೋದು. ನೀವು ಈ ಟೈಮ್ ಅಲ್ಲಿ ಜರ್ನಿ ಮಾಡೋದು, ಬೈಕಲ್ಲಿ ಟ್ರಾವೆಲ್ ಮಾಡೋದು, ಈ ರೋಡ್ಗಳಲ್ಲೆಲ್ಲ ಸ್ಪೀಡ್ ಬ್ರೇಕರ್ಸ್ ನ ಜೋರಾಗಿ ಎಕ್ಸೋದು, ಅಂಡ್ ನೆಕ್ಸ್ಟ್ ಆಟೋಗಳಲ್ಲಿ ಜಾಸ್ತಿ ಹೋಗೋದು, ಇಂಥವೆಲ್ಲ ಮಾಡೋವಾಗ ಆ ಟೈಮಿಂಗ್ ಅನ್ನೋದು ಯಾವಾಗ ಅನ್ನೋದು ನಮ್ಗೆ ಗೊತ್ತಿಲ್ಲ, ಇಂಪ್ಲಾಂಟೇಶನ್ ಅನ್ನೋದು. ಸೊ ಆ ಟೈಮ್ ಅಲ್ಲಿ ಯಾವಾಗ ಬೇಕಾದ್ರೂ ಅದು ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೆ ಮೊದಲನೇದಾಗಿ ಜರ್ನಿನ ಬಂದು ಅವಾಯ್ಡ್ ಮಾಡಿ. ಓಕೆನಾ? ಎರಡನೇದು ಬಂದು ಹೀಟ್ ಪದಾರ್ಥಗಳನ್ನ ಅವಾಯ್ಡ್ ಮಾಡ್ಬೇಕು. ಉದಾಹರಣೆಗೆ ನಿಮ್ಗೆ ಖಾರ ಇಷ್ಟ ಅಂದ್ರೆ ಖಾರ ಅವಾಯ್ಡ್ ಮಾಡಿ. ಈ ವಾಯು ಪದಾರ್ಥಗಳು, ಈ ಆಲೂಗಡ್ಡೆ ಮತ್ತೆ ಈ ಬದನೆಕಾಯಿ ಐಟಮ್ಸ್, ಅಂಡ್ ನೆಕ್ಸ್ಟ್ ಈ ಬಜ್ಜಿ ಹಾಕ್ತಾರಲ್ಲ ಮೆಣಸಿನ್ಕಾಯಿ, ಅದು ಈ ತರ ಖಾರದ ಐಟಮ್ಸ್, ಈ ಗೆಣಸು, ನಿಮ್ಗೆ ಯಾವ್ದು ಫುಡ್ ಅಲರ್ಜಿನೋ ಅದನ್ನೆಲ್ಲ ಪ್ರೆಗ್ನೆನ್ಸಿಯಲ್ಲಿ ಇನ್ನೂ ಅವಾಯ್ಡ್ ಮಾಡ್ಬೇಕು. ಅವಾಗ ಇನ್ನೂ ಅದು ಅಲರ್ಜಿ ಆಗುತ್ತೆ. ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಬಂದು ನಿಮ್ಮ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಆಗ್ಬೋದು, ನಿಮ್ಮ ಬಾಡಿ ಎಂಟೈರ್ ಬಾಡಿ ಆಗಿರ್ಬೋದು ತುಂಬಾ ಸೆನ್ಸಿಟಿವ್ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಬೇಡದೇ ಇರೋ ವಿಷಯಗಳನ್ನ ಮಾಡಕ್ ಹೋಗ್ಬೇಡಿ. ಊಟ ಮಾಡೋವಾಗ್ಲೂ ಅಷ್ಟೇ ಚೆನ್ನಾಗಿ ಜೀರ್ಣ ಆಗುವಂತ ಫುಡ್. ಹೇಗೂನು ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಜಾಸ್ತಿ ನಿಮ್ಗೆ ಬಂದು ಏನ್ ಹೇಳೋದು, ಗಟ್ಟಿ ಸಾಲಿಡ್ ಆಗಿ ತಿನ್ನೋದು ತುಂಬಾ ಕಷ್ಟ ಆಗುತ್ತೆ. ಸೊ ಲಿಕ್ವಿಡ್ ಆಗಿ ಜಾಸ್ತಿ ತಗೋಬೇಕು. ಜ್ಯೂಸಸ್ ಆದಷ್ಟು ಪೊಮಗ್ರನೇಟ್ ಜ್ಯೂಸ್ ತಗೊಳ್ಳಿ. ಯಾವ್ಯಾವ ಜ್ಯೂಸ್ ಸೇಫ್ ಅಂತಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ನಿಮ್ಗೆ ಪೊಮಗ್ರನೇಟ್ ತುಂಬಾ ಸೇಫ್, ಆಪಲ್ ಸೇಫು, ಆರೆಂಜ್ ಸೇಫು, ಮತ್ತೆ ಕಿವಿ ಫ್ರೂಟ್ಸ್, ಡ್ರ್ಯಾಗನ್ ಫ್ರೂಟ್, ಬನಾನಾ ಬಂದು ಏಲಕ್ಕಿ ಬನಾನಾ ತಗೊಳ್ಳಿ. ಸೊ ಈ ರೀತಿ ಫ್ರೂಟ್ಸ್ ಬಂದು ತುಂಬಾ ಸೇಫ್. ಯಾವ್ದಪ್ಪ ಸೇಫ್ ಇಲ್ಲ ಅಂತಂದ್ರೆ ನೀವು ಪಪಾಯ ತಗೋಬಾರ್ದು, ಪೈನಾಪಲ್ ತಗೋಬಾರ್ದು, ಅಂಡ್ ನೆಕ್ಸ್ಟ್ ಫ್ರೀಸ್ ಆಗಿರುವಂತಹ ಅಂದ್ರೆ ಫ್ರೋಸನ್ ಬೆರ್ರೀಸ್ ಅಂತ ಹೇಳ್ತಾರೆ, ಅಂದ್ರೆ ಫ್ರೀಸ್ ಮಾಡಿರುವಂತ ಬೆರ್ರೀಸ್ ತಿನ್ಬಾರ್ದು ಅಂತ ಹೇಳ್ತಾರೆ. ಸೊ ಈ ತರ ಸೊ ನಿಮ್ಗೆ ಏನು ಸೇಫ್ ಆಗಿರುವಂತ ಫುಡ್ಸ್ ಅದನ್ನೇ ನೀವು ಬಂದು ಸೆಲೆಕ್ಟ್ ಮಾಡ್ಬೇಕು. ತರಕಾರಿ ಅಂತ ಬಂದಾಗ ಈ ಹಾಗಲಕಾಯಿ, ಬದನೆಕಾಯಿ ಇಂಥವನ್ನೆಲ್ಲ ಅವಾಯ್ಡ್ ಮಾಡಿ. ಹಾಗಲಕಾಯಿ ಬದನೆಕಾಯಿ ಎಲ್ಲ ಕಸರೆ ಆಗಿರುತ್ತೆ,
ಹಾಗಲಕಾಯಿ ಮತ್ತೆ ಬದನೆಕಾಯಿ ಬಂದು ನಿಮ್ಗೆ ಅಲರ್ಜಿ ಕೊಡುತ್ತೆ. ಸೊ ಅಂತವನ್ನೆಲ್ಲ, ಹಸಿಮೆಣಸಿನಕಾಯಿ, ಈ ಆಲೂಗಡ್ಡೆ ತುಂಬಾ ವಾಯು ಕೊಡುತ್ತೆ. ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಬಾಡಿ ತುಂಬಾನೇ ವೀಕ್ ಆಗಿರೋ ಕಾರಣದಿಂದ ನಿಮ್ಗೆ ಏನೇ ಒಂದು ವಿಷಯ ಮಾಡಕ್ ಹೋದ್ರೆ ಅದು ಡಬಲ್ ಆಗಿ ನಿಮ್ಗೆ ರಿಯಾಕ್ಟ್ ಆಗುತ್ತೆ. ಸೊ ಆ ರೀತಿ ಮಾಡ್ಕೋಬೇಕು. ಅಂಡ್ ನೆಕ್ಸ್ಟ್ ಬಂದು ಹಾಸ್ಪಿಟಲ್ಗೆಲ್ಲ ಕರೆಕ್ಟ್ ಆಗಿ ಹೋಗ್ಬೇಕು. ನನ್ನ ಪ್ರಕಾರ ಒಂದ್ 2-3 ವಿಸಿಟ್ ಇರುತ್ತೆ ಅಷ್ಟೇ. ನೀವು ಒಂದ್ ಬ್ಲಡ್ ಚೆಕಪ್, ಒಂದ್ ಸ್ಕ್ಯಾನ್ ಅಷ್ಟೇ. ಆ ಬ್ಲಡ್ ಚೆಕಪ್ ಅಲ್ಲೇ ಡಾಕ್ಟರ್ ವಿಸಿಟ್ ಮುಗಿರುತ್ತೆ, 1-2 ಸಲ ಇರುತ್ತೆ. ಸೊ ಈ ಸ್ಕ್ಯಾನ್ಗಳು ಫಸ್ಟ್ ಅಲ್ಲಿ ಮಾಡಿಸುವಂತ ಸ್ಕ್ಯಾನ್ ತುಂಬಾ ಮುಖ್ಯ. ಅದು ಮಗುವಿನ ಇಂಪ್ಲಾಂಟೇಶನ್ ಹೇಗಿದೆ, ಮಗುವಿನ ಬೆಳವಣಿಗೆ ಹೇಗಿದೆ, ಮಗು ತೂಕ ಚೆನ್ನಾಗಿ ಬರ್ತಾ ಇದೆಯಾ, ಇದನ್ನೆಲ್ಲಾನು ಕಂಡುಹಿಡಿದು ಬಿಡ್ತಾರೆ. ಸೊ ನೀವ್ ಏನೇ ಇದ್ರೂ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಮಾಡಿಸುವಂತ ಸ್ಕ್ಯಾನ್, ಬ್ಲಡ್ ಟೆಸ್ಟ್ ತುಂಬಾ ಮುಖ್ಯ. ಬ್ಲಡ್ ಟೆಸ್ಟ್ ಅಲ್ಲಿ ಏನೇನ್ ಮಾಡ್ತಾರೆ, ಸೊ ನಿಮ್ಗೆ ಡಯಾಬಿಟಿಸ್ ಇದೆಯಾ ನೋಡ್ತಾರೆ, ಥೈರಾಯ್ಡ್ ಸಿಸ್ಟಮ್ ಅಂದ್ರೆ ಥೈರಾಯ್ಡ್ ಏನಾದ್ರೂ ಇದೆಯಾ, ಜಾಸ್ತಿ ಇದೆಯಾ, ಕಮ್ಮಿ ಇದೆಯಾ, ಏನಿದೆ ಅನ್ನೋದ್ರ ಬಗ್ಗೆ ಕಂಡುಹಿಡಿತಾರೆ. ಇನ್ಫೆಕ್ಷನ್ಸ್ ಏನಾದ್ರೂ ಇದೆಯಾ ಬ್ಲಡ್ ಅಲ್ಲಿ ಅಂತ ಕಂಡುಹಿಡಿತಾರೆ. ಇದು ಸೇಫ್ ಪ್ರೆಗ್ನೆನ್ಸಿನ ಅಂತ ಕಂಡುಹಿಡಿತಾರೆ. ಅಂಡ್ ನೆಕ್ಸ್ಟ್ ನಿಮ್ಗೆ ಬ್ಲಡ್ ಟೆಸ್ಟ್ ಇದೆಲ್ಲಾನು ಮಾಡುವಾಗ ಖಂಡಿತವಾಗ್ಲೂ ಮಾಡಿಸ್ಕೋಬೇಕು. ಯೂರಿನ್ ಟೆಸ್ಟ್ ಮಾಡ್ತಾರೆ, ಇದೆಲ್ಲಾನು ಮಾಡಿಸ್ಕೊಳ್ಳಿ. ಸ್ಕ್ಯಾನ್ ಅಲ್ಲಿ ಬಂದು ನಿಮ್ಗೆ ಇಂಪಾರ್ಟೆಂಟ್ ಆಗಿ ನೋಡೋದು ಬಂದು ಮಗುವಿನ ನೋಸ್ ಬೋನ್, ಮಗುವಿನ ಮೂಗಿನ ಮೂಳೆ ಬಂದು ಚೆನ್ನಾಗಿ ಬೆಳವಣಿಗೆ ಆಗಿದೆ ಅಂತ. ಸೊ ಮಗುವಿನ ನೋಸ್ ಬೋನ್ ಬಂದು ಸ್ವಲ್ಪ ಬಂದಿದ್ರೇನೆ 3 months ಅಲ್ಲಿ ಅದೊಂದು ಒಳ್ಳೆ ರೀತಿಯಾಗಿ ಇಂಪ್ರೂವ್ಮೆಂಟ್ ಅಂತ ಅರ್ಥ. ಸೊ ಈ ರೀತಿ ಫುಡ್ ಗಳನ್ನೆಲ್ಲ ನೀವು ನೋಡ್ಕೋಬೇಕು. ಅಂಡ್ ನೆಕ್ಸ್ಟ್ ಮಲ್ಗೋದು ಕೂಡ ಚೆನ್ನಾಗಿ ನಿದ್ದೆ ಮಾಡ್ಬೇಕು ನೈಟ್ ಟೈಮ್ ಅಲ್ಲಿ. ವಾಮಿಟಿಂಗ್ ಅಂಡ್ ನೆಕ್ಸ್ಟ್ ನಿಮ್ಗೆ ಬೆನ್ನೋವು, ಸೊಟ್ಟ ನೋವು ಕೆಲವ್ರಿಗೆ ಇರುತ್ತೆ. ವಾಮಿಟಿಂಗ್ ಕಂಟ್ರೋಲ್ ನಿಜವಾಗ್ಲೂ ಕಂಟ್ರೋಲ್ ಮಾಡಕ್ಕಾಗಲ್ಲ. ಕೆಲವ್ರಿಗೆ ಸೆನ್ಸೇಷನ್ ಆಗಿದ್ರೆ ಕೆಲವ್ರಿಗೆ ಖಂಡಿತವಾಗ್ಲೂ ವಾಮಿಟ್ ಬರುತ್ತೆ. ಸೊ ಆ ರೀತಿ ವಾಮಿಟ್ ಬರ್ತಾ ಇದೆ ಅಂತಂದ್ರೆ ನೀವು ನಿಮ್ಗೆ ಯಾವ್ದು ಇಷ್ಟನೋ ಆ ಫುಡ್ ಅನ್ನೇ ನೋಡ್ಬೇಕು, ಅದು ಸೇಫ್ ಆಗಿದ್ಯಾ. ಈ ಮೊಸರನ್ನ ಅಂದ್ರೆ ಜಾಸ್ತಿ ಮೊಸರು ಹಾಕೋಬೇಡಿ, ಸ್ವಲ್ಪ ಮೊಸರು ಹಾಕೊಂತೀನಿ, ಅದಕ್ಕೆ ಪೊಮಗ್ರಾನೇಟ್ ಎಲ್ಲ ಸೇರ್ಸ್ಕೊಂತೀನಿ. ಕೆಲವ್ರಿಗೆ ಬೇಳೆ ಅನ್ನ ಇಷ್ಟ ಆಗಲ್ಲ, ಅನ್ನ ವಿಜಿಲ್ ಕೂಗದೆ ಇಷ್ಟ ಆಗಲ್ಲ, ಏನು ಇಷ್ಟ ಆಗಲ್ಲ. ಆ ಟೈಮಲ್ಲಿ ನನಗೂ ಕೂಡ ಅದೇ ತರ ಇತ್ತು. ಸೊ ಡ್ರೆಸ್ ಸ್ಮೆಲ್ ಕೂಡ, ನಾರ್ಮಲ್ ಸ್ಯಾರಿ ಸ್ಮೆಲ್ ಕೂಡ ಇಷ್ಟ ಆಗಲ್ಲ. ಆ ಟೈಮಲ್ಲಿ ತುಂಬಾ ಕಷ್ಟವಾಗಿ ಫೀಲ್ ಆಗುತ್ತೆ. ಸೊ ನಿಮ್ಗೆ ಏನದು ಸೇಫ್ ಆಗಿರುತ್ತೋ ಆದಷ್ಟು ಸಾಲಿಡ್ ಆಗಿ ತಿನ್ನಕ್ಕಾಗ್ಲಿಲ್ಲ ಅಂದ್ರೂ ಲಿಕ್ವಿಡ್ ಆಗಿ ಆಪಲ್ ಜ್ಯೂಸು, ಇಲ್ಲ ಅಂತಂದ್ರೆ ಪೊಮಗ್ರಾನೇಟ್ ಜ್ಯೂಸು, ಈ ರೀತಿ ತಗೊಳ್ಳಿ. ಫುಡ್ ಆತರ ಎಳ್ನೀರೆಲ್ಲ ತಗೋಬಹುದು. ಕಬ್ಬಿನ ಜ್ಯೂಸ್ ಎಲ್ಲ ತಗೋಬೇಡಿ ಫಸ್ಟ್ ಟೈಮ್, ಅದು ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ಮೊಳಕೆ ಕಾಳು ಅಂತಂದ್ರೆ ಬಂದ್ರೆ ಹೆಸರು ಕಾಳಿನ ಮೊಳಕೆ ಕಾಳು ಸಾಂಬಾರು, ಕಡಲೆ ಕಾಳಿನ ಮೊಳಕೆ ಕಾಳಿನ ಸಾಂಬಾರು ತಗೋಬಹುದು. ನಾನ್ ವೆಜ್ ಎಲ್ಲ ತಿನ್ಬೋದಾ ಅಂದ್ರೆ ಹೆವಿ ಹೀಟ್ ಇರುವ ನಾನ್ ವೆಜ್ ಬೇಡ, ಕುರಿ ಮಾಂಸ ತಗೊಳ್ಳಿ. ನಾಟಿ ಕೋಳಿ ಅಂತಂದ್ರೂ ಒಂದ್ ಚೂರು ಜಾಸ್ತಿ ಬೇಡ. ಫಸ್ಟ್ ಟೈಮ್ ಆದಷ್ಟು ಅವಾಯ್ಡ್ ಆಗಿ. ನಾವೇನೇ ತಿಂದ್ರು ಸ್ವಲ್ಪನೇ ಈ ಉಪ್ಪಿನಕಾಯಿ ಹೇಗೆ ನಾವು ಬಂದು ಹಂಚ್ಕೋತೀವೋ ಅದೇ ತರನೇ ಹೀಟ್ ಐಟಮ್ಸ್ ನೆಲ್ಲ ನೋಡ್ಕೊಂಡು ತಗೋಬೇಕು. ಜಾಸ್ತಿ ಆಗಿ ತಗೊಂಡ್ರೆ ಖಂಡಿತವಾಗ್ಲೂ ರಿಯಾಕ್ಷನ್ ಆಗುತ್ತೆ. ಮತ್ತೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ನಿಮ್ಗೆ ಇಂಜೆಕ್ಷನ್ಸ್ ಇರಬಹುದು. ಕೆಲವ್ರಿಗೆ ನಮ್ಗೆ ಟಿ.ಡಿ ಇಂಜೆಕ್ಷನ್ ಅಂತ ಹಾಕ್ತಿದ್ರು, ಇವಾಗ ಬಂದು ಟಿ.ಡಿನೋ ಅಂತ ಏನೋ ಬಂದಿದೆ. ಸೊ ನೀವೇನಿದ್ರು ಈಗ ಬಂದು ಜನರೇಷನ್ ಚೇಂಜ್ ಆಗ್ತಾ ಇಂಜೆಕ್ಷನ್ಸ್ ಕೂಡ ಚೇಂಜ್ ಆಗುತ್ತೆ. ಸೊ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಇಂಜೆಕ್ಷನ್ಸ್ ಇರ್ತವೆ. ಇನ್ಫೆಕ್ಷನ್ ಆಗಬಾರ್ದು, ಸೇಫ್ ಪ್ರೆಗ್ನೆನ್ಸಿ ಆಗಿರ್ಬೇಕು, ಪೂರ್ತಿಯಾಗಿ ಪಾಪುನ ಕ್ಯಾರಿ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇಂಜೆಕ್ಷನ್ಸ್ ನ ಹಾಕ್ತಾರೆ. ಮತ್ತೆ ಮಗುಗೂ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು, ಬೆಳವಣಿಗೆ ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ, ನಿಮ್ಗೆ ಇನ್ಫೆಕ್ಷನ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇಂಜೆಕ್ಷನ್ಸ್ ನ ನಿಮ್ಗೆ ಹಾಕ್ತಾರೆ. ಸೊ ನೀವ್ ಅದನ್ನ ಫಸ್ಟ್ ತಿಳ್ಕೊಂಡು ಡಾಕ್ಟರ್ ಹತ್ರ ಕೇಳಿ ಇದ್ ಮಾಡ್ಕೊಳ್ಳಿ. ಗವರ್ಮೆಂಟ್ ಹಾಸ್ಪಿಟಲ್ ಆಗಿರ್ಲಿ, ಪ್ರೈವೇಟ್ ಆಗಿರ್ಲಿ, ಒಂದು ಒಳ್ಳೆ ಟ್ರೀಟ್ಮೆಂಟ್ ಎಲ್ಲಾ ಕಡೆನೂ ಇದೆ. ಸೊ ನಿಮ್ಗೆ ಅದು ವರಿಬೇಡ, ಈಗೆಲ್ಲಾನು ಚೆನ್ನಾಗಿ ನೋಡ್ತಾರೆ. ಸೊ ಹಾಗಾಗಿ ಯಾರು ಅಷ್ಟೇನೆ ಇವತ್ತು ನಾಳೆ ಅಂತೆಲ್ಲ ಅನ್ಕೊಂಡು ರಾಜಿ ಮಾಡ್ಕೋಬಾರ್ದು. ಸ್ಕ್ಯಾನ್ ಆಗ್ಲಿ, ಬ್ಲಡ್ ಚೆಕಪ್ ಆಗ್ಲಿ, ಅದು ಆಯಾ ಟೈಮ್ಗೆ ಅರ್ಲಿ ಸ್ಟೇಜ್ ಅಂತ ಇರುತ್ತೆ. ನೀವು ಅದನ್ನ ಬಿಟ್ಟು ಮಾಡಿಸ್ಕೊಂಡ್ರೆ ಏನು ಗೊತ್ತಾಗಲ್ಲ ಸ್ಕ್ಯಾನಿಂಗ್ ಅಲ್ಲಿ. ಸೊ ಕರೆಕ್ಟ್ ಟೈಮ್ಗೆ ಸ್ಕ್ಯಾನ್ ಮಾಡಿಸ್ಕೊಳ್ಳಿ, ಕರೆಕ್ಟ್ ಟೈಮ್ಗೆ ಹೆಲ್ದಿ ಆಗಿರ್ಬೇಕು. ಅಂಡ್ ನೆಕ್ಸ್ಟ್ ಈ ಟೈಮಲ್ಲಿ ಕೂಡ ಗಂಡ ಹೆಂಡತಿ ದಾಂಪತ್ಯ ತುಂಬಾನೇ ಲಿಮಿಟ್ ಆಗಿರ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಪಾಪುವಿನ ಇನ್ನು ಬೆಳವಣಿಗೆ ತುಂಬಾ ಅರ್ಲಿ ಸ್ಟೇಜ್ ಆಗಿರೋದ್ರಿಂದ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಡಾಕ್ಟರ್ಸ್ ಹೇಳುವಂತಹ ಟಿಪ್ಸ್ ಇದು. ಸೊ ನನಗೆ ಗೊತ್ತಿರುವಂತ ಎಲ್ಲ ಟಿಪ್ಸ್ ಅನ್ನು ಸರ್ಚ್ ಮಾಡಿ ಹೇಳಿದೀನಿ. ಸೊ ಆರಾಮಾಗಿರಿ, ಕಾಮಾಗಿರಿ. ವಾಂತಿ ಎಲ್ಲ ಬಂದ್ರೆ, ಕೆಮ್ಮು ಬಂದ್ರೆ ಮಗು ತೊಂದರೆ ಅಂತ ಅನ್ಕೋಬೇಡಿ, ಏನು ತೊಂದರೆ ಆಗಲ್ಲ. ಆ ರೀತಿ ವಾಮಿಟ್ ಬಂದ್ರು ವಾಮಿಟ್ ಮಾಡ್ಬಿಡಿ. ನಿಮ್ಗೆ ಏನೇನ್ ಇಷ್ಟ ಆಗುತ್ತೋ ಸ್ವಲ್ಪ ತಿನ್ನಿ. ಮತ್ತೆ ರೋಡ್ ಸೈಡ್ ಫುಡ್ಸ್, ಫಾಸ್ಟ್ ಫುಡ್ಸ್ ನೆಲ್ಲೂ ಅವಾಯ್ಡ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.